ಮಂಜ, ಓ ಮಂಜ. ಬಾ ದೊಡಪ್ಪ, ಈಗ ಬಂದಿ. ಕುಂದೂರ್ ಯವ, ಕುಂದೂರ್ ದೊಡಪ್ಪ. ಬೇವಾ ಯವ, ನೋಡಿಲ್ಲ ಯಾರು ಬಂದಾರೆ. ಕುಂದೂರ್ ದೊಡಪ್ಪ. ನೀನು ಕುಂದ್ರು. ಈಗ ಬಂದ್ರಿ ಮಾವರ, ಆರಾಮದಿರಾ? ಆರಾಮದಿನ. ನೀವು ಏನಪ್ಪ ಮಂಜ, ಆರಾಮನಪ್ಪ? ಆರಾಮ್. ಹಾ ದೊಡಪ್ಪ, ಆರಾಮದೇನು. ಯಾವನ್ಗೇನಾಗೈತೆ ಹೇಳ್ರಿ ಮಾವರ, ಆರಾಮ ಅದಾನ ಹಂಗವ. ಅಂದಂಗ ಏನಾತ್ರಿ ಅದು ಮದ್ವಿ ವಿಚಾರ ಮಾವರ, ಅದನ್ನೇನಾರ ಹೇಳಾಕ ಬಂದ್ರೆ ಹೆಂಗ್ರಿ? ಹ್ಞೂ, ಅದೇ ಖುಷಿ ವಿಚಾರನ ಹೇಳಕ್ ಬಂದೆ ನಾನು ಹೋಗಿದ್ನಿವ ನಿನ್ನೆ ಅವ್ರ ಮನೆ ಕಡೆ. ಹೋಗಿದ್ದಾಗ ಹಿಂಗೆ ಅಂದೆನ, ಹಿಂಗೆ ಮತ್ತು ನಮ್ಮ ತಮ್ಮನ ಮಗನ ಒಬ್ಬ ಮಗನ ಹಿಂಗೆಲ್ಲ ಐತಿ, ಮತ್ತು ಪರಿಸ್ಥಿತಿ ಹಿಂಗಾಗೈತಿ, ಹೆಣ್ಮಗಳು ಹಿಂಗೆ ಹೋಗ್ಯಾಳ ಅವನ ಬಿಟ್ಟು ಕೊಡ್ತೀರಾ ಹಂಗೆ ಅಂತ ಕೇಳಿದೆ. ಅವರು ಚಲೋ ನೋಡ್ಕೋತಾರ, ಅದಕ್ಕೆ ನಮಗೂ ಒಬ್ಬನ ಮಗ ಇರೋನ ಬೇಕಾಗೈತಿ, ಅದೆಲ್ಲ ಮಾತಾಡೋಣ ಹೇಳ್ರಿ ಅನ್ನೋ ಮಾತಂದ. ಮತ್ತು ಚನ್ನಬಸವ ಹೆಂಗೆ ಹೋಗೋಣ ಮಾತಾಡಕ್ಕೆ, ಹುಡುಗಿ ನೋಡಕ್ಕೆ? ಕರೆನ ಮಾವರ, ಹೆಣ್ಣು ನೋಡಕ್ ಹೋಗೋದ್ರೆ ನನಗೆ ಕೇಳಿ ಎಷ್ಟು ಖುಷಿ ಆಗಾಕತ್ತೈತ್ರಿ. ನೀವು ಬಿಡ್ರಿ ಮಾವರ, ಹಿಡಿದ ಕೆಲಸ ಫಟ್ ಹಿಡಿದು ಬಿಡದೇ ಇಲ್ಲ ಮಾಡಾತೀರಿ. ನಾನು ಅಂದಿದ್ದೆ ನಾ ಮಂಜಾನ ಮುಂದೆ, ನಿಮ್ಮ ದೊಡ್ಡಪ್ಪ ಮನಸ್ಸು ಮಾಡ್ಯಾನ ಅಂದ ಮ್ಯಾಗ ಮುಗ್ದ ಹೋತು ಈ ಸಂಬಂಧ ನಮಗೆ ಕುದುರಸಾತಾರವರು ಅಂತಂದೇಳಿ. ಒಟ್ಟಲ್ಲಿ ಈ ಕೆಲಸನ ಹಣ್ಣು ಮಾಡ್ಕೊಂಡು ಬಂದ್ರಲ್ಲ ಮಾವರ, ಅದೇ ನನಗೆ ಖುಷಿ ಆಯ್ತು. ಇನ್ನೀಗ ಹೆಣ್ಣು ನೋಡಕ್ಕೆ ಹೋಗೋದೊಂದು ಬಾಕಿ ಉಳಿತು. ಹೆಂಗೆ ಹೋಗೋನು ಅಂದ್ರೆ ನಾಳೆ ಒಂದು ಅಮಾಸೆ ಐತಿ, ನಾಳೆ ಹೋಗೋನು ಅಂದ್ರೆ ನಾಳೆ ಬ್ಯಾಡ್ರಿ, ಅಮಾಸಿ ದೊಡ್ಡದು ಚಲೋ ಅನ್ಸೋದಿಲ್ಲ. ಹೋದ್ರೆ ಅವರು ಏನಾರ ಬೇರೆ ಕಾರ್ಯಕ್ರಮಗಳು ಇರ್ತಾವು. ಇನ್ನು ಗುರುವಾರ ಬ್ಯಾಡ್ರಿ, ಇನ್ನು ಅಮಾಸಿದು ಒಟ್ಟು ಇರ್ತೈತೆ. ಶುಕ್ರವಾರ ಹೋಗ್ಬಿಡೋಣ ಹೇಳ್ರಿ. ನೋಡೋಣ ದೇವ್ರ ಗಟ್ಟಕ್ಕೆ ಬಿದ್ದಾವು ಹಣ್ಣಿಗೆ ಇಡಾಕ ಬರ್ತೈತೆ ಇಲ್ಲ ಗೊತ್ತಿಲ್ರಿ ಅಮ್ಮವರ. ಬೇಕಾದ್ರೆ ಕೇಳ್ಕೊಂಡು ಸ್ವಾಮಿಯಾರ್ದ ಹಣ್ಣು ಇಡಾಕ ಬರ್ತೈತೆ ಅಂದ್ರೆ ಹಣ್ಣಿಟ್ಟು ಬಂದ್ಬಿಡೋಣ್ರಿ. ಇಲ್ಲ ಅಂದ್ರೆ ಹಂಗೆ ನೋಡ್ಕೊಂಡು ಮಾತುಕತೆ ಮಾತಾಡ್ಕೊಂಡು ಬಂದ್ಬಿಡೇನ್ರಿ. ಮತ್ತೆ ಇದೇನಾರ ಹಬ್ಬ ಎಲ್ಲ ಮುಗಿದ ಮ್ಯಾಗ ಹಣ್ಣಿಟ್ಟು ಏನು ಕೊಡೋದು ತಗೊಳ್ಳೋದೆಲ್ಲ ಮಾತಾಡ್ಕೊಂಡು ಲಗ್ನ ಮಾಡಿ ಮುಗಿಸ್ಬಿಡೋಣ್ರಿ. ಹೋದಿಲ್ರಿ ಮಾವರ? ಮಂಜ ನೋಡ್ಲಾ, ನಿನಗೆ ಹೆತ್ತ ಚಲೋ ಮಂತ್ಯಾನ್ ಹುಡುಕ್ಯಾರ ನಿಮ್ಮ ದೊಡ್ಡಪ್ಪ. ಯವ, ಭಾಳ ಖುಷಿ ಪಡಬೇಡ. ಈ ಸಂಬಂಧ ನಡೆಯೋದು ಒಂದು ಕಡೆಗಿರ್ಲಿ, ನಮ್ಮ ಆಸ್ತಿ ಉಳಿತೈತಿಲ್ಲ ಅದರ ಬಗ್ಗೆ ವಿಚಾರ ಮಾಡಿ. ಒಟ್ಟಲಿ ಭಾಡೆ ಇಸಗಾಯಿ ಕಡ್ದಂಗ ನೋಡ್ರಿ ಮಾವರ, ಇದಾ ನಮ್ಮನಿನ ಮಾತಾಡ್ತಾನ ನೋಡು. ಒಟ್ಟ ಮಾತನ್ನೋದು ಮಕ್ಕಕ್ಕೆ ಹೊಡೆದಂಗ ಇರ್ತಾವ ನೋಡು. ಎಬಸಿ ಬಿಟ್ಟ ಏನಾತೀಗ? ಯಾಕೆ ಮಂಜ, ಏನಾಯ್ತು? ಅಲ್ಲ ದೊಡ್ಡಪ್ಪ, ನೀನು ಎಷ್ಟು ಕಷ್ಟಪಟ್ಟು ಈ ಸಂಬಂಧ ಹುಡುಕಿ ಇರ್ತಿ, ಅವ್ರನ್ನ ಒಪ್ಪಿಸಿರ್ತಿ ಅನ್ನೋದು ನನಗೂ ಬರ್ತೈತ. ನಾ ಇಲ್ಲ ಅನ್ನೋಂಗಿಲ್ಲ. ಅಲ್ಲ, ಇನ್ನೂ ಇದು ಪೂರ್ತಿ ಡೈವರ್ಸ್ ಆಗಿಲ್ಲ. ಮತ್ತು ನಾಳೆ ನನ್ನ ಮದುವೆಗೆ ಲಕ್ಷ್ಮಿ ಬಂದು ತಕರಾರು ತೆಗಿಬಾರ್ದು. ಮತ್ತು ಕೋರ್ಟಲ್ಲಿ ಏನು ತೀರ್ಮಾನ ಆಕತ್ತೆ ಅನ್ನೋದ್ರ ಬಗ್ಗೆ ವಿಚಾರನೇ ಇಲ್ಲ ನಮಗೆ. ಯಾವ ಕೇಸ್ ಏನು ಬೇಕಾದ್ರೆ ಆಗ್ಬೋದು. ಹಾಗಾಗಿ ಇದೊಂದು ಸ್ವಲ್ಪ ಕೇಸ್ ಮುಗಿಯೋ ಮಟ್ಟ ಸುಮ್ಮನೆ ಇದ್ಬಿಡೋನು ಅಂತ. ಅದೇನು ಕೋರ್ಟ್ನ ಡೈವರ್ಸ್ ಕೇಸ್ ಅಂತ ನಿನಗೆ ಯಾಕೆ ಚಿಂತಿ? ನಾ 3 ತಿಂಗಳದಾಗ ನಿನಗೆ ಡೈವರ್ಸ್ ಕೊಡಿಸಿ ಕುಲ್ಲ ಮಾಡ್ತೀನಿ, ಸುಮ್ಮನೆ ವಿಚಾರ ಮಾಡಬೇಡ. ನಾ ಹಿಂಗೆ ಹೇಳಿದ್ರೆ ಕೇಳೋದಿಲ್ಲ ನೋಡ್ರಿ ಮಾವರ. ವರ್ಷ ಹೊಕ್ಕೋತಿ, 6 ತಿಂಗಳು ಹೊಕ್ಕೋತಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಲಾಯರ್ ಅದನ್ನು ಕೇಳ್ತಾರ ಇದನ್ನು ಕೇಳ್ತಾರ, ಹಾಳಾತ ಹೊಟ್ಟೆ ಆತು, ನನಗೆ ಸಾಕಾಗೈತಿ, ನನಗೆ ಅಡ್ಡಾಡಕ್ಕಾಗೋದಿಲ್ಲ, ಹಿಂಗೆಲ್ಲ ಅಂತಾನೆ ನೋಡ್ರಿ ಮಾವರ. ನಾ ಹೇಳಾಕತ್ತೀನಿ ನಿಮ್ಮ ದೊಡ್ಡಪ್ಪದ ನೀ ಏನು ವಿಚಾರ ಮಾಡಬೇಡ, ಅವೆಲ್ಲ ಸುದ್ದಿ ಮಾಡ್ತಾನ ಅಂತ ಹೇಳಿದ್ರೆ ಕೇಳವಲ್ಲ ನೋಡ್ರಿ. ಯಾಕೆ ಮಂಜ, ಯಾಕಂದ್ರೆ ನಾ ಅದನ್ನಿಲ್ಲ, ನಾ ಅದರ ದೊಡ್ಡ ಮಾತಾಡಿ ಕೊಡಿಸ್ತೀನಿ. ಅಲ್ಲ ದೊಡ್ಡಪ್ಪ, ಅವ್ರೇನೋ ಕೌನ್ಸ್ಲಿಂಗು ಅದು ಇದು. ಕೌನ್ಸ್ಲಿಂಗ್ ಅವೆಲ್ಲ ಅದು ಹಂಗ ಒಂದು ಅದು ಪದ್ಧತಿ ಹಂಗ ಮಾಡ್ಕೊಂಡು ಹೋಗ್ತಾರ ಅವ್ರು. ಕೌನ್ಸ್ಲಿಂಗ್ ಎತ್ತಿರಿ ಕೆಡಿಸ್ಕೋಬೇಡಿ. ಅವ್ರು ಕೇಳಿದಕ್ಕೆ ಎಡತಿಡಿ ಉತ್ತರ ಕೊಡೋದೈತಿ, ಸುಮ್ ಬರೋದೈತಿ. ಅದೇನಿದ್ರು ನಾಳೆ ಕೋರ್ಟ್ನಾಗ ತೀರ್ಮಾನ ಆಗ್ತೈತಿ. ಕೋರ್ಟ್ನಾಗ ನೀವೇ ನಿಮ್ಮ ಲಾಯರ್ ಏನು ಮಾತಾಡ್ತಾರ, ಅವ್ರ ಲಾಯರ್ ಏನು ಮಾತಾಡ್ತಾರ, ಹುಡುಗಿ ಕೊಟ್ಟು ಪರಿಹಾರ ಅಂತ ಕೊಡಿಸ್ತಾರ, ಕೇಸ್ ಕುಲ್ಲ ಮಾಡ್ತಾರೆ, ಡೈವರ್ಸ್ ಕೊಟ್ಟು ಕಳಿಸ್ತಾರೆ. ಅದ್ರಾಗೇನು ದೊಡ್ಡ ವಿಚಾರ ಐತಿ? ಈಗ ನೀ ಹುಡುಗಿ ನೋಡಿ ಬಂದು ನಾವು ಹಣ್ಣಿಟ್ಟು ಬಂದು ಗುರ್ತು ಮಾಡಿ ಇಟ್ಕೊಂಡು ಬಿಟ್ಟಿವಿ ಅಂದ್ರೆ ಅತ್ತ ನಿನ್ ಡೈವರ್ಸ್ ಆಗಿದ ತಕ್ಷಣ ಲಗ್ನ ಮಾಡ್ಬಿಡಾಕ್ ಬರ್ತೈತಿ. ಏನು ವಚನ ಬಸವ? ಹೌದ್ರಿ, ಮತ್ತೆ ಮಾವಾರು ನಾನು ಅದನ್ನ ಹೇಳಾಕತ್ತೇನ್ರಿ. ಮತ್ತೆ ನಾವು ಹಂಗ ಬಿಟ್ಕೋತ ಹೋದ್ರೆ ನಾಳೆ ಅವರು ನಾವು ಬೇಡ ಅಂದ್ವಿ, ಮತ್ತೇನು ಸುದ್ದಿನ ಹೇಳಲಿಲ್ಲ ಅಂತೇಳಿ ಮತ್ತೆ ಹುಡುಗಿನ ಬೇರೆ ಕಡೆ ಲಗ್ನ ಮಾಡ್ಕೊಟ್ರೆ ಏನ್ ಮಾಡೋದ್ರಿ ಮಾವಾರ? ಅದೇ ಮತ್ತೆ ಅವ್ರು ಏನ್ ಇದ್ದವ್ರು ಅದಾರ, ರಗಡು ಮಂದಿ ನಾನ್ ನೀ ಅಂತಾರ. ಅವ ನನಗೆ ಬಹಳ ದೋಸ್ತ ಅದಾನ ಚನ್ನಬಸವ. ಹಂಗಾಗಿ ನನ್ನ ಮಾತಿಗೆ ಕಟ್ಟು ಬಿದ್ದು ಮತ್ ನಮ್ಮ ಅದು ಅಲ್ರಿ ನಮ್ಮ ತಮ್ಮನ ಮಗ ಅಂತ ಹೇಳಿ ನಮ್ಮ ಮಂದಿಯವ್ರ ಹಂಗ ಅಂದಿದ್ದಕ್ಕೆ ನಿಮ್ ಮಂಚ ನನ್ಗೆ ಚಲೋ ಇರ್ತೈತಿ ಅನ್ನೋ ಮಾತಂದು ಅವ ನಾನ್ ಅಂದಿದ್ದಕ್ಕೆ ಆ ಹುಡುಗಿನ ನಮ್ಮ ಮನೆ ಕೊಡಾಕ್ ತಯಾರಾಗ್ಯಾನ ಚನ್ನಬಸವ. ನೀವ್ ಯಾಕವಾ ಹಿಂಗ್ ವಿಚಾರ ಮಾಡತ್ತ? ನಾ ಅದೇನಿಲ್ಲೋ, ನೀ ಯಾಕೆ ಕೆಡಿಸ್ಕೋತಿ? ದೊಡ್ಡಪ್ಪ, ಇನ್ನೊಂದು ವಿಚಾರ ಗೊತ್ತೈತಿಲ್ಲ. ಯಾವ ಫೋನ್ ಹಚ್ಚಿ ಹೇಳಿ ಇಲ್ಲಿ. ಏನು ಏನ್ ಹೇಳ್ಬೇಕಾಗಿತ್ತು? ಏನ್ ವಿಚಾರವಾ? ಮತ್ತೇನಾರ ಬಂದು ದಾಂಧಲೆ ಮಾಡಿದ್ರನ? ಆ ಹುಡುಗಿ ಬಂದು ಏನಾರು ಬ್ಲಾಕ್ ಮೇಲ್ ಗಿಲ್ಕ್ಮೇಲ್ ಏನಾರು ಮಾಡಿಲ್ಲನ? ಏನ್ ಜಗಳಾಗಿರ್ಲಾಕಾಗುದಿಲ್ಲ? ಹಂಗೇನಾರ ಇದ್ರೆ ಹೇಳ, ಲಾಯರ್ ಹತ್ರ ಹೇಳ್ತೀನಿ, ಅದಕ್ಕೂ ಏನಾರ ಅವ್ರ ಮೇಲೆ ಕೇಸ್ ಹಾಕಕ್ ಬರ್ತೈತಿ. ದೊಡ್ಡಪ್ಪ, ಅದೆಲ್ಲ ವಿಚಾರ. ಲಕ್ಷ್ಮಿ ಪ್ರೆಗ್ನೆಂಟ್ ಆಗ್ಯಾಳ, ಬರ್ತೈತಿನ? ಏನ್ ಹೇಳ್ತಾನ ಮಾತಿನ ಬಸವ? ನೀ ಹೇಳಿಲ್ಲ ನನ್ ಮುಂದೆ. ಅಲ್ಲ, ಹಂಗೂ ಡೈವರ್ಸ್ ಕೊಡಾಕತ್ತೀವಿ. ಆಕೆ ಬಸರಾದ್ರೆ ಏನು ಬಿಟ್ರೇನು? ನಾ ಹಂಗೋಗಿಗೆ ಜೀವನಕ್ಕೆ ಪರಿಹಾರ ಕೊಡ್ಬೇಕಾಕತ್ತಿಲ್ರಿ ಮಾವರ. ಆಕೆ ಬಸರು ಇದ್ರು ಇಲ್ದಿದ್ರು. ಹಾಗಾಗಿ ನಾನು ಅದು ಹೇಳಕ್ ಹೋಗ್ಲಿಲ್ರಿ.
ಏನ್ ಮಾಡ್ಲತ್ತೀವ ಚಂದ್ರಬಸವ, ನೀನು ನಂಗೆ ಅವತ್ತೇ ಹೇಳ್ಬೇಕಿಲ್ಲ. ನಾನು ಲಾಯರ್ ಹತ್ರ ಏನು ಅನ್ನೋದಕ್ಕೆ ಕೇಳ್ಕೊಂಡು ಬರ್ತಿದ್ದೆ. ಅಲ್ಲಲ್ಲ, ಇದು ಕೇಸ್ ಭಾಳ ಗಂಭೀರ ಆಕತ್ವಾ. ಆಕಿ ಬಸವದಾಳ ಅಂದ್ರೆ ನಿಮ್ದು ಅರ್ಧ ಕುರದ ಆಸ್ತಿ ಇಸ್ಕೊಂಡ್ರಿ ಏನು ಮಾಡ್ತೀರಿ? ಅಯ್ಯ ಮಾವರ ಇಸ್ಕೊಂಡ್ರೆ ಇಸ್ಕೊತಾಳ ಬಿಡ್ರಿ. ಏನು ನಮ್ದು ಇರೋದು 12 ಎಕರೆ ಹೊಲ ಐತಿ, 6 ಎಕರೆ ಹೊಲ ತಗೋತಾಳ. ಆ ಕಡೆ ಮುಂದಿನ ಮನೆ ಆಕಿ ಕೊಟ್ರಾತ, ಮುಗೀತು. ಹೆಂಗೂ ಬರ ಸಸಿಗೆ ಕೋಟ್ಯಾಧೀಶ್ವರ ಅಂತೀರಿ, ಒಬ್ಬಕ್ಕೆ ಮಗಳು ಅಂತೀರಿ. ಆಕಿ ಆಸ್ತಿನೂ ನಮಗ ಬರ್ತೈತಿ. ಅದೊಂದು 6 ಎಕರೆ ಹೊಲ ತೊಗೊಂಡು ನಾವರ ಏನು ಮಾಡೋಣ್ರಿ? ಹುದಲ್ರಿ. ಮತ್ತೀಗ ತಕರಾರು ತಗೊಂಡು ಕುಂತ್ರೆ ಈ ಕೋಟ್ಯಾಧೀಶ್ವರಿ ಸಸಿ ಕಳ್ಕೊಬೇಕಾಗೈತಿ. ಈಕಿಗೆ ಚಿಲ್ಲರ 6 ಎಕರೆ ಹೊಲ ಸಲಿಗೆ ಹುದಿಲ್ರಿ. ಅಲ್ಲ 6 ಎಕರೆ ಹೊಲ ಹೋದ್ರೆ ಹೋಕೈತಿ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಗ್ತೈತಲ್ರಿ ಮಾವರ. ಅದ್ರ ಬಗ್ಗೆ ವಿಚಾರ ಮಾಡೋನು. ನಾನು ಕ್ರಿಮಿನಲ್ ಅನ್ಕೊಂಡ್ರೆ ಈಗ ನಾನು ಕ್ರಿಮಿನಲ್ ಅದ ಅಂತಲ್ಲಿ. ಮತ್ತೆ ನಮ್ಮ ತಮ್ಮರು ಹೊಟ್ಟೆ ಮಣ್ಣು ಮಾಡಿ ನಮ್ಮ ಆಸ್ತಿ ಒಳಗೆ ಕೊರದ ಆಸ್ತಿ ತಂದಿರೋದಕ್ಕೆ. ಹೌದು ಬಿಡುವ, ನೀನು ಹೇಳೋದು ಬರಾಬರಿ ಐತಿ. ಆತು ಬಿಡು, ಮತ್ತೇನು ಅಷ್ಟೆಲ್ಲ ವಿಚಾರ ಮಾಡಿದ್ಮೇಲೆ ಯಾಕೆ ಇಲ್ಲಿ ಕೆಡಿಸ್ಕೊತಿ? ಕೋರ್ಟ್ನಾಗ ಹೆಂಗೋ ಅರ್ಧ ಆಸ್ತಿ ಕೊಡಿಸ್ತಾರೆ, ಹೆಂಗೋ ಹಾಕಿದ್ ಒಟ್ಟು ಕುಲ್ಲ ಹಾಕತ್ತಲ್ಲ. ನಿಮ್ಮ ಹೇಳ್ದಂಗೆ ಕೋಟ್ಯಾಧೀಶ್ವರಿ ಸೊ ಹೆಂಡತಿ ಸಿಗ್ತಾಳೆ, ಆರಾಮಾಗಿರುವತ್ತಿ, ಯಾಕೆ ಇಲ್ಲಿ ಕೆಡಿಸ್ಕೊತಿ? ದೊಡ್ಡಪ್ಪ, ಯಾಕ ಲಕ್ಷ್ಮಿ ಬಸರಾದಾಗಿಂದ ನನಗೆ ಯಾಕ ಡೈವರ್ಸ್? ಏ ಬಿಕ್ಕಿ ಬಾಡೆ ನಿನ್ ಹಲ್ಲ ನನ್ನ ಹಾಟ್ ಹತ್ತಕ್ಲಿ. ಈಗ ನೀನು ಹೊಸ ನಾಟಕ ತಗದಿಲ್ಲ ನೀನ? ಅಂದ್ರೆ ಆಕಿ ಬಸರಾಗ್ಯಾಳು, ಇನ್ನ ಆಕಿ ಕರ್ಕೊಂಡು ಬಂದು ಬಾಣವಾದಿನ ಅಂದ್ರೆ ಆಕಿ ಡೈವರ್ಸ್ ಕೂಡ ಮನಸ್ಸಿಲ್ಲ ಅಂತ ಹೇಳಕತ್ತೀಯ ನೀನು? ನೋಡ್ರಿ ಮಾವ್ರ ಹೆಂಗ್ ಕುದಿಯೋದ್ರಾಗ 16 ಬಾರಿ ಹಳಸ್ತಾನಿವ ಬಿಕ್ಕಿ ಬಾಡೆ. ಈಗ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಿವಿ, ಈಗ ಆಕಿನ ತಂದು ಇಟ್ಕೊಂಡ್ರೆ ಅವ್ರ ಅಪ್ಪಗ ಈಕಿಗೆ ಪೂಜೆ ಬೆಳಿತಾವ. ಅವ್ರಿಗೆ ನಮ್ಮ ಮಾತು ಕೇಳ್ತಾರನ್ರಿ ಮಾವರ? ಇವನಿಗೆ ಏನ್ ನನಗಂತೂ ಸಾಕಾಗಿತ್ತು ನೋಡ್ರಿ ಮಾವರ ಇವನ್ ಸಂಬಂಧ. ಸುಮ್ಮನಿರುವ ಕಲ ಒದರಾಡ್ಬೇಡ. ಈ ನೋಡೋಣ, ನಾ ಎಲ್ಲ ಹೇಳ್ತೀನಿ. ಅಲ್ಲ ಅವ್ನು ಏನೋ ಗೊಂದಲದಾಗ ಅದಾನ, ಮಾತಾಡೋನು. ಅದೇನು ಅಂತಿರ್ಕಿಲ್ಲ, ಅವನೇನು ಕೊಡಂಗಿಲ್ಲ ಅನ್ನೋ ಮಾತ್ರಕ್ಕೇನು ಕೊಡಾಕತ್ತಿಲ್ಲ. ನಾ ಮಾತಾಡ್ತೀನಿ, ಸುಮ್ಮನೆ ನಿಂದಿರು. ದೊಡ್ಡಪ್ಪ, ನಾನು ಆಕಿಗೆ ಡೈವರ್ಸ್ ಕೊಡಬಾರ್ದು ಅಂತ ನಾ ಅನ್ನಕತ್ತಿಲ್ಲ. ಈಗ ಆಕಿ ಬಸರಾಗ್ಯಾಳ, ನಾಳೆ ನಾ ಇನ್ನೊಂದು ಲಗ್ನ ಆದ ಮೇಲೆ ಆಕಿಗೆ ಬಂದಕ್ಕಿಗೆ ಸಮಸ್ಯೆ ಆಕತ್ತೇನ? ನಾವು ಇದ್ದೂರಾಗ ಇರೋರು ಬೇರೆ ಬೇಲೂರಾಗಿದ್ದಿದ್ರೆ ಏನು ಅನಿಸ್ತಿದ್ದಿಲ್ಲ. ನಾಳೆ ಹುಟ್ಟೋ ಮಕ್ಕಳಿಗೆ ನಾನಾ ಅಪ್ಪ ಅನ್ನೋದಂತೂ ಗೊತ್ತಾಗತ್ತೈತಿ. ಅದಕ್ಕೆ ನಾಳೆ ಈಕಿಗೂ ಮಕ್ಕಳದಾವಂತಂದು 2ನೇಕ್ ಬಂದಕ್ಕಿಗೂ ಇರಸ್ ಮುರುಸಾಗ್ಬಿಡ್ದು. ಮತ್ತು ನಾಳೆ ಅಲ್ಲಿ ಮಕ್ಕಳಾಗಿರ್ತಾವು, ಆ ಮಕ್ಕಗೂ ನಮ್ಮಪ್ಪ ಹಿಂಗ ಅಂತಂದು ಒಲಿಪ್ಪ. ಇನ್ನ ಎಲ್ಲಿಂದ ಎಲ್ಲಿಗೆ ವಿಚಾರ ನಿಂದು? ಇನ್ನ ಕೂಸುಟ್ಟ ಮುಂಚೆ ಕುಲಾಯಿ ಹೊಲ್ದಿದ್ರಂತಂದು ಅನ್ನರಂಗ ಇನ್ನ ನಿಂದು ಇನ್ನೊಂದು ಲಗ್ನ ಆಗಿಲ್ಲ, ನಿನಗೆ ಇನ್ನೂ ಹುಟ್ಟ ಮಗು ಹೊರಗೆ ಬಂದಿಲ್ಲ, ಅದು ಹಡಿತಾಳ ಇಲ್ಲ ಗ್ಯಾರಂಟಿ ಇಲ್ಲ. ಅಂತದ್ರಾಗ ನಿನಗೆ ಮಕ್ಕಳು ಕಣ ಮುಂದೆ ಓಡಾಡ್ತಾವು. ನಾಳೆ ಈಕೆ ಅನ್ಕೋತಾಳೇನ ಆಕೆ ಅನ್ಕೋತಾಳ. ಇವೇನು ಒಣ ವಿಚಾರ ಹೇಳಾಕತ್ತೀಯೋ ಏನು? ಕರೆ ಆಕಿಗೆ ನಿನಗೆ ಡೈವರ್ಸ್ ಕೊಡೋ ಮನಸ್ಸು ಐತೆ ಇಲ್ಲೋ? ಸುಮ್ಮನಿರುವ ಚಂದ್ರಸೂರ, ನಾ ಮಾತಾಡ್ತೀನಿ, ಸುಮ್ಮನಿರು. ದೊಡ್ಡಪ್ಪ, ಮದ್ವೆ ಮಾಡ್ಕೊಳಂಗಿಲ್ಲ ಅಂತ ಹಂಗಲ್ಲ. ಆ ಹುಡುಗಿಗೆ ಎಲ್ಲ ಕರೆ ಹೇಳಿನ ಮದ್ವೆ ಮಾಡ್ಕೊಂಡ್ರೆ ನಂದೇನೂ ಸಮಸ್ಯೆ ಇಲ್ಲ. ಮತ್ತು ನಮ್ದು ಎಷ್ಟು ಆಸ್ತಿ ಐತಿ ಅದನ್ನು ಹೇಳಿಬಿಡು ಅವ್ರಿಗೆ. ಅಯ್ಯೋ ಬಿಡಲೇ ಮಂಜ, ಯಾಕೆ ತಿಳಿ ಕೆಡ್ಸ್ಕೊಳತಿ? ನಾನು ನಿಮ್ ದೊಡ್ಡಪ್ಪದೇನಿಲ್ಲ. ಈಗೇನು ಎಲ್ಲ ಕರೆ ಹೇಳಿ ಆ ಹುಡುಗಿ ಜೋಡಿ ನಿನ್ ಲಗ್ನ ಮಾಡ್ಬೇಕು ಅಟ್ಟ ಹುಡುಲು. ಕಾಳಜಿ ಬಿಡು ನೀ, ನಾ ಎಲ್ಲ ಹೇಳ್ತೇನೆ ಅವ್ರ ಮುಂದೆ, ಏನು ತಲೆ ಕೆಡ್ಸ್ಕೊಬೇಡ. ನಾನು ಇರೋದನ್ನ ಕರೆಕ್ಟಾಗಿ ಅವ್ರಿಗೆ ಹೇಳಿನ ನಿನ್ನ ಜೋಡಿ ಅವ್ರು ಆ ಹುಡುಗಿ ಲಗ್ನ ಮಾಡ್ತೀನಿ. ಆತಿಲ್ಲೋ? ಈಗ ಡೈವರ್ಸ್ ಆಗಾಕತ್ತೈತಿ. ನಿಂಗೆ ಡೈವರ್ಸ್ ಆಗಾಕತ್ತೈತ್ರಿ. ಅವ್ರವ್ರಿಗೆ ಜಗಳ ಬಂದಿದ್ದಿಲ್ಲ, ಹುಡುಗಿ ಗಂಡನ ಬೇಡ ಅಂತ ಹೇಳಿ ಬಿಟ್ಟು ಹೋಗ್ಯಾಳ. ಮತ್ತೆ ಇದ್ರಾಗ ಇರೋರು ಹಿಂಗ ಸಂಬಂಧದಾಗ ಮಾಡ್ಕೊಂಡಿದ್ರು ಎಲ್ಲ ಹೇಳೇನ. ಈಗೇನ ಹುಡುಗಿ ಬಸರಾಗಿದ್ವು ಅಂತ ಹೇಳ್ಬೇಕಿತ್ತು ಅಟ್ಟ. ಆಸ್ತಿನೂ ಅಷ್ಟ ನಾಳೆ ಕೋರ್ಟ್ನಾಗ ಈಗ ಅರ್ಧ ಭಾಗ ಹೋಗ್ಬೋದು, ಅದೆಲ್ಲ ಹೇಳೇನ. ಏನು ಟೆನ್ಷನ್ ಮಾಡ್ಕೋಬೇಡ್ರಿ, ಎಲ್ಲ ಬರೋಬರಿ ಮಾಡೇನ. ನೀ ಏನೇನೇನೇನು ತಿಳಿ ಕೆಡಿಸ್ಕೋಬೇಡ. ಒಟ್ಟಲ್ಲಿ ಆ ಹುಡುಗಿಗೆ ತಾಳಿ ಕಟ್ಟಕ್ ನೀ ತಯಾರಾಗಪ್ಪ. ಎಲ್ಲ ಮಿಕ್ಕಿದ್ ನನಗ್ ಬಿಡು. ನಾಳೆ ಕೋರ್ಟ್ನಾಗ ಕೇಸ್ ಐತಿ, ಹೋಗ್ಬೇಕು, ತಯಾರಾಗು. ಅಲ್ಲ ದೊಡ್ಡಪ್ಪ, ನಾಳೆ ಸುಟ್ಟಿ. ನಾಳೆ ಅಂದ್ರೆ ನಾಳೆಲ್ಲೋ ಮರೆಯ, ನಾಡ್ದು ಗುರುವಾರ ದಿನ ಐತಿ. ಗುರುವಾರ ದಿನ ಕೋರ್ಟ್ನಾಗ ಕೇಸ್ ಐತಿ. ಗುರುವಾರ ದಿನ ಕೋರ್ಟ್ ಕೇಸ್ ಮುಗಿಸ್ಕೊಳ್ಳೋನು, ಶುಕ್ರವಾರ ದಿನ ಹೋಗೋನು. ನಿಮ್ಮವ್ ಹೇಳ್ದಂಗ ಹೆಣ್ಣು ನೋಡಿ ಹಣ್ಣಿಟ್ಟು ಬಂದು ಬಿಡೋನು. ಖಾತ್ರಿ ಆಕೈತಿ ಏನನ್ನಲ್ಲ. ಅವರು ನಿನ್ ನೋಡಿ ಫೋನ್ ಹಚ್ಚಿ ಹೇಳ್ತಾರ. ಅಲ್ಲಿಗೆ ಅದ್ರ 1 ತಿಂಗಳದ ಒಳಗಡೆಗೆ ಏನು ಇಬ್ರಿಗೂ ಸಮಸ್ಯೆ ಇಲ್ಲ, ಇಬ್ರು ಡೈವರ್ಸ್ ಕೊಡಕ್ ಹೋಗ್ತೀರಿ ಅನ್ನೋದಾದ್ರೆ 15-20 ದಿನದ ನಿಮ್ಗೆ ಡೈವರ್ಸ್ ಸಿಕ್ಕು ಬಿಡ್ತೈತಿ. ಕಾರ್ತಿಕ ಮಾಸದಾಗ ನಿನಗೆ ಢೂಮ್ ಅನಿಸಿ ಬಿಡೋನು ಲಗ್ನ. ಏನೋ ಚಂದ್ರಸವ ಆತ್ರಿ ಮಾವರ, ಅಷ್ಟು ಮಾಡಿಬಿಡ್ರಿ ನೀವು. ನಿಮ್ಮ ಕೈಯಾಗ ಹಾಕ್ಬಿಟ್ಟೇನ್ರಿ. ಅವ್ಗೆ ಏನೇನು ಮಾಡ್ತಿರೋ ಮಾಡಿಬಿಡ್ರಿ. ಮತ್ತು ಕಾರ್ತಿಕ್ ಮಾಸ ಒಳಗಡೆ ಡೈವರ್ಸ್ ಆಗುದಿಲ್ಲ ಅಂತ ನೀವ 5-6 ತಿಂಗಳು ಬೇಕು, ವರ್ಷ ಬೇಕಂತ ಹೇಳ್ತಾನೆ. ನೀವು ನೋಡಿದ್ರೆ 1 ತಿಂಗಳದಾಗ ಕೊಡಿಸ್ತೀನಿ ಅನ್ನಕತ್ತೀರಿ. ಮತ್ತೆ ಹ್ಯಾಂಗ ಆಕೈತ್ರಿ ಮಾವರ?
ಅವೆಲ್ಲ ಹಾಕವು ನಿಮ್ಗೆ ಯಾಕೆ ಚಿಂತಿ? ಕಾರ್ತಿಕ್ ಮಾಸದೊಳಗ ದೀಪಾವಳಿ ಬರಟ್ಟತ್ತಿಗೆ ಇವಂಗ ಡೈವರ್ಸ್ ಕೊಡಿಸಿ ಕುಲ್ಲಾ ಮಾಡ್ಲಿಲ್ಲ. ನೀನ್ ಇಕ್ಕಟ್ ಹೇಳಿ. ಅಷ್ಟು ಮಾಡಿಬಿಡ್ರಿ. ಮತ್ತೆ ಭಾಳ ದಿನ ಜಕ್ಕೊಂಡು ಹೋದ್ರೆ ಮತ್ತೆ ಬೀಗರ ಕಡೆದವ್ರಿಗೂ ಸಂಶಯ ಬರಕ್ಕೆ ಚಲೋ ಆಕೈತಿ, ಹೌದಿಲ್ರಿ? ಅದಕ್ಕೆ ಇನ್ನೊಂದು ತಿಂಗಳದಾಗ ಡೈವರ್ಸ್ ಕೊಡಿಸಿಬಿಡ್ರಿ. ಕಾರ್ತಿಕ್ ಮಾಸ್ತಾಗ ನೀವು ಹೇಳ್ದಂಗೆ ಲಗ್ನ ಮಾಡಿ ಮುಗಿಸಿಬಿಡೋನು. ತುಳಸಿ ಲಗ್ನ ಅಂತಂದ್ರೆ ಲಗ್ನ ಚಾಲುವಾರಿ ಮಾವರ ಮಾಡಿಬಿಡೋಣ್ರಿ. ಕಾಳಜಿ ಬಿಡವಾನಿ, ನಾ ಎಲ್ಲ ಮಾಡ್ತೀನಿ. ನಾ ಅದೇನಿಲ್ಲ, ನನ್ನ ಮ್ಯಾಗ ಜವಾಬ್ದಾರಿ ಬಿಟ್ಟು ಬಿಡ್ರಿ. ಆತು. ಮತ್ತೇನಪ್ಪ ನಿಮ್ ಡೌಟ್? ಒಂದ್ ಎಳೆ ದೊಡ್ಡಪ್ಪ ಆಕಿನ ಡೈವರ್ಸ್ ಕೊಡಂಗಿಲ್ಲ ಅಂತ ಕೋರ್ಟ್ನ್ಯಾಗ ನಿಂತ್ರ ಭಾಡೆ ಅವತ್ತು ಏನು ಹೇಳಿ ಹೋಗ್ಯಾಳ ನಿನಗೆ ಬಸವರದನಿ ಅಂತ ಹೇಳಕ್ ಬಂದಾಗ ನೀ ಕೊಡೋದಿಲ್ಲ ಅಂದ್ರೆ ನಾನು ನಿನಗೆ ಡೈವರ್ಸ್ ಕೊಡ್ತೇನೆ ಅಂತ ಅಂದಾಳ ಇಲ್ಲ? ನೋಡ್ರಿ ಮಾವರ, ಆಕಿನ ಡೈವರ್ಸ್ ಕೊಡಕ್ಕೆ ತಯಾರಾಗ್ಯಾಳ. ಮತ್ತೆ ಇವ ಬ್ಯಾಡ ಅಂತ ಆಕಿನ ನಿಂತಾಳ. ಇವ್ ಮತ್ತೆ ಆಕಿ ಬೇಕಂತ ಹೋಗಕ್ಕೆ ತಯಾರಾಗ್ಯಾನ. ಹೆಂಗೆ ನೋಡ್ರಿ ಇವ್ ಕುದಿಯಾದ್ರಾಗ 16 ಸರಿ ಹಳಸ್ತಾನೆ ಇವ್ ಭಾಡೆ. ಇವನ್ ಸಂಬಂಧ ಸಾಕಾಗಿತ್ತು ನೋಡ್ರಿ ನನಗತ್ತನು ಮಾವರ. ಒದ್ರ ಬೇಡವಾ ಪಾಪ, ಏನೋ ಅವಂಗೂ 108 ಟೆನ್ಷನ್. ಆ ಹುಡುಗಿ ಕೊಡಂಗಿಲ್ಲ ಅಂದಿದ್ರೆ ನೀ ನೋಟಿಸ್ ಕಳಿಸಿದ್ದಕ್ಕೆ ಸೈನ್ ಮಾಡ್ತಿರ್ಲಿಲ್ಲ. ನಾನು ನಮ್ಮ ಲಾಯರ್ನ ಕೇಳಿದೆ, ಅವ್ರು ಕಳಿಸಿದ ನೋಟಿಸ್ಗೆ ಸೈನ್ ಮಾಡಿ ವಾಪಸ್ ಬಂದೈತಂತದ. ಹಾಗಾಗಿ ನೀ ಏನು ತಲೆ ಕೆಡಿಸ್ಕೋಬೇಡ. ಆಕಿಗೂ ಡೈವರ್ಸ್ ಕೊಡಕ್ಕೆ ಒಪ್ಪಿಗೆ ಐತಿ. ಆತಿಲ್ಲೋ ಅವ್ರ ಲಾಯರ್ ನಿನಗೆ ಡೈವರ್ಸ್ ಕೊಡ್ಸೋದು ತಡ ಮಾಡ್ಬೋದು. ಆದ್ರೆ ನಾನು ಇಟ್ಟೇನಾರ ಎಕ್ಸ್ಪರ್ಟ್ ಲಾಯರ್ ನಾವು. ನಿನಗೆ 1 ತಿಂಗಳದಾಗ ಡೈವರ್ಸ್ ಕೊಡ್ಸಂಗ್ ಮಾಡ್ಲಿಲ್ಲ, ನೀ ವಿಚಾರ ಮಾಡಬೇಡ. ನೀ ಏನು ತಲೆ ಕೆಡಿಸ್ಕೊ. ಒಂದ್ ಚಂದ್ರಸತ್ತ ನಾ ಹೇಳ್ತೀನಿ, 1 ದಿನದಾಗ ಡೈವರ್ಸ್ ಕೊಡ್ತಾರೆ. ಮುಂಜಾನೆ ಹೋಗ್ತಾರ, ಸಂಜಿನಾಗ ನಾವು ಡೈವರ್ಸ್ ಕೊಟ್ಟು ಬಂದ್ಬಿಡ್ತಾರ. ಹಂಗೆಲ್ಲ ಅದಾವ ಈಗ ಕಾನೂನು. ಗೊತ್ತಿರೋದಿಲ್ಲ ಅಟ್ಟ ನಮಗೆ ಅದಾವು. ನೀ ನೋಡತ್ತಿ ಬೇಕಾದ್ರೆ. ನಿನಗೇನ್ರೆ 1 ತಿಂಗಳದಾಗ ನಾ ಡೈವರ್ಸ್ ಕೊಡಿಸ್ತೀನಿ, ಯಾಕೆ ತಲೆ ಕೆಡಿಸ್ಕೊತಿ? ಹಂಗೆ ಎಕ್ಸ್ಪರ್ಟ್ ಲಾಯರ್ ಇಟ್ಟಿನ. ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಗುರುವಾರ ದಿನ ಕೇಸ್ ಐತಿ, ಕೋರ್ಟಿಗೆ ಹೋಗೋನು, ಏನೈತೆ ಕೌನ್ಸಿಲಿಂಗ್ ಅಂತಂದು ಕುಲ್ಲಾ ಮಾಡಿಸ್ಕೊಳ್ಳೋನು, ಬಂದ್ಬಿಡೋನು. ಅಟ್ ಮಾಡ್ಬಿಡ್ರಿ. ಕುಂದ್ರಿ ಮಾವರ, ಒಟ್ಟು ಚಾ ತಗೊಂಡ್ ಬರ್ತೀನಿ. ಮಂಜ ಭಾಳ ತಲೆ ಕೆಡಿಸ್ಕೋಬೇಡ. ಈಗೇನು ಹೊಳ್ಳಿ ಹಾಕಿ ಕೂಟ ಭಾಳ ಮನಸ್ಸೈತಿ ಮತ್ತೆ. ಹಂಗೇನಿಲ್ಲ ದೊಡ್ಡಪ್ಪ. ಆದ್ರೆ ಹಂಗೇನಿಲ್ಲ. ಅದೇ ಬಸರದಾಳಲ್ಲ, ಹಾಗಾಗಿ ಹ್ಯಾಂಗ್ ಡೈವರ್ಸ್ ಕೊಡೋದು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡತ್ತಿದ್ದೆ. ಆತ್ ಬಿಡು ದೊಡ್ಡಪ್ಪ. ಮತ್ತೆ ಅಕ್ಕಿನ ಕೊಡ್ತೇನೆ ಅನ್ನಕತ್ತಾಳ ಅನ್ನೋ ಮಾತಂದ್ರೆ ನಾನು ಕೊಡ್ತೀನಿ ದೊಡ್ಡಪ್ಪ, ಕೊಡ್ತೀನಿ. ನೋಡಪ್ಪ ಮಂಜ, ಭಾಳ ವಿಚಾರ ಮಾಡಕ್ಕೆ ಹೋಗ್ಬೇಡ. ನಿನಗೊಂದು ನಾನು ಮಾತು ಹೇಳ್ತೀನಿ. ನಾವಂತೂ ನಿಮ್ಮನ್ನೇನು ಎತ್ಕೊಂಡಿಲ್ಲ, ಆಡಿಸಿಲ್ಲ, ಬೆಳೆಸಿಲ್ಲ, ಉಣಿಸಿಲ್ಲ, ತಿನ್ನಿಸಿಲ್ಲ. ನಮ್ಮ ತಮ್ಮ ಹೋದ ಮೇಲೆ ನಾವು ನಿಮ್ಮ ಜೊತೆ ಕಾಂಟ್ಯಾಕ್ಟು ಬಿಟ್ಬಿಟ್ಟಿದ್ವಿ. ಆದ್ರಪ್ಪ ನಮ್ಮ ತಮ್ಮ ನಿಮ್ಮ ಅಪ್ಪ ಹೋದ ಮ್ಯಾಗ ನಿಮ್ಮವ್ವ ರಕ್ತ ಬಸದ ನಿಮ್ಮನ್ನ ಸಾಕ್ಯಾಳ. ನಿಮ್ಮವ್ವ ಏನು ಇಷ್ಟಾನ, ನಿಮ್ಮವ್ವ ಏನು ಹೇಳ್ತಾಳ ಅದನ್ನ ಕೇಳ. ಆಕೆ ವಿರೋಧ ಹೋಗ್ಬೇಡ, ಆಕೆ ಮನಸ್ಸಿಗೆ ನೋವು ಮಾಡಬೇಡ ಅಷ್ಟೆ. ಈ ಲಗ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅವ್ವಗೂ ಖುಷಿ, ಆರಾಮಾಗಿರ್ತಾಳ. ಆಕಿನೂ ಚಲೋ ಮಂತ್ಯಾನ ಐತಿ, ಅದು ಹೆಣ್ಮಗಳು ಚಲೋ ಅದಾಳು. ನೀವು ಜೀವನದಾಗ ಸೆಟಲ್ ಹಾಕಿರಿ. ನಾನು ನೋಡಿ ಸಂಬಂಧ ಐತಿ, ನನಗೆ ಪರಿಚಯದವರು, ಏನು ದೋಕಾಗೋದಿಲ್ಲ, ಆರಾಮಾಗಿತ್ತು ಬಿಡು. ಆ ಸಂಬಂಧ ನಿನಗಿತ್ತು ಅನ್ನೋದನ್ನ ಮರ್ತು ಬಿಡು. ಆತ ಭಾಳ ತಿಳಿ ಕೆಡ್ಸೋಣಕ್ಕೆ ಹೋಗ್ಬೇಡ. ನಿಮ್ಮ ಹೇಳ್ದಂಗೆ ಕೇಳ್ಕೊಂಡು ಹೋಗು. ಏನಪ್ಪ? ನಾ ಹೇಳೋದು ಬರಬರಿತ್ತಿಲ್ಲ ಮಂಜ. ತಾಯಿಗಿನ್ನ ಹೆಚ್ಚಿನ ಯಾವ್ದೈತಿ ಜಗತ್ತಿನ್ಯಾಗ? ಯಾವ್ದೈತಿ? ಆತ್ ದೊಡ್ಡಪ್ಪ. ಅವು ಹೆಂಗೆ ಹೇಳ್ತಾಳೋ ನಾ ಹಂಗೆ ಕೇಳ್ತೀನಿ. ಅದು ಅಂದ್ರೆ ನಮ್ಮ ಮಂಜ. ಚಂದ್ರಸವ ಹೊಸ ಕುಡಿಯಾಕ ನೀರು ಹಂಗ ಚಾ ದಡಾರ ತಂದ್ಬಿಡುವ. ನಿನ್ನ ಮಗ ಹೆಂಗ್ ನೋಡಿ ಈಗ ನೀ ಹೇಳ್ದಂಗೆ ಕೇಳ್ತಾನ. ಹೌದ್ರಿ, ತಂದೆ ಮಾವರ ಕುದಿಯಾಗದ ಚಾ ತಂದೆ.